ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್. ಸೊ ನಾವು ಇವತ್ತು ಫುಲ್ ಫ್ಯಾಮಿಲಿ ಧರ್ಮಸ್ಥಳಕ್ಕೆ ಹೊರಟಿದ್ವಿ. ಸೊ ಧರ್ಮಸ್ಥಳ ಲೈಕ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಈಗ ಬೆಳಗ್ಗೆ ಅರೌಂಡ್ 6 o'clock ಮನೆ ಬಿಟ್ಟಿದ್ವಿ. ಈಗ ಇಲ್ಲಿ ಶ್ರವಣಬೆಳಗೊಳದಲ್ಲಿ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ದೀವಿ. ಇಲ್ಲಿ ಹೋಟೆಲ್ ರಘು ಅಂತ ಇದೆ, ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಚೆನ್ನಾಗಿತ್ತು. ದೋಸೆ ತಿಂದೆ ನಾನು, ನನ್ನ ತಂಗಿ ಪೊಂಗಲ್ ತಿಂದು, ಡ್ಯಾಡಿ ಇಡ್ಲಿ, ನಾನು ಅಮ್ಮ ದೋಸೆ ತಿಂದ್ವಿ. ಸೊ ಬ್ರೇಕ್ಫಾಸ್ಟ್ ಡನ್. ನೆಕ್ಸ್ಟ್ ಧರ್ಮಸ್ಥಳಕ್ಕೆ ನಮ್ಮ ಪ್ರಯಾಣ. ನಾವು ಬ್ರೇಕ್ಫಾಸ್ಟ್ ಮಾಡಿದ ಹೋಟೆಲಿಂದ ಒಂದು ಸ್ವಲ್ಪ ದೂರದಲ್ಲೇ ನಮಗೆ ಈ ಒಂದು ವ್ಯೂ ಕಾಣಿಸಿದ್ದು. ಸೊ ಇದು ಬಂದು ಎಂಟ್ರೆನ್ಸ್ ಅಂತ ಹೇಳ್ಬೋದು. ಸ್ಟ್ಯಾಚ್ಯೂ ಆಫ್ ಗೊಮ್ಮಟೇಶ್ವರ ಇದೆಯಲ್ಲ, ಸೊ ಅದು ಬೆಟ್ಟ ಹತ್ತಕ್ಕೆ ಇದು ಒಂದು ಎಂಟ್ರಿ ಪಾಯಿಂಟ್. ವ್ಯೂ ತುಂಬಾ ಚೆನ್ನಾಗಿತ್ತು, ಯಾಕಂದರೆ ಅರ್ಲಿ ಮಾರ್ನಿಂಗ್ ಅರೌಂಡ್ 8-8:30 ಆಗಿತ್ತು. ಸೊ ತುಂಬಾ ಚೆನ್ನಾಗಿತ್ತು ವ್ಯೂ. ಸೊ ಒಂದು ಕಡೆ ಪಿಟ್ ಸ್ಟಾಪ್ನ ತೊಗೊಂಡ್ವಿ ಅರೌಂಡ್ 11:30 ಹಂಗೆ. ಅಲ್ಲಿ ನಿಮಗೆ ಈ ಪೈನಾಪಲ್ಲು, ವಾಟರ್ಮೆಲನ್ ತುಂಬಾ ಮಾರ್ತಾರೆ. ಸೊ ಒಂದು ರಿಫ್ರೆಶ್ಮೆಂಟ್ ಆಗುತ್ತೆ. ಒಂದು ಸ್ವಲ್ಪ ಕಾರಲ್ಲಿ ಕೂತು ಇದಾಗಿತ್ತು ಅಂತ ಅಂದ್ಬಿಟ್ಟು ಅಲ್ಲಿ ಸ್ಟಾಪ್ ತೊಗೊಂಡು, ಪೂಜನ್ಗಂತೂ ಪೈನಾಪಲ್ ತುಂಬಾ ಇಷ್ಟ ಆಯಿತು. ಅವಳಂತೂ ಹೇಳಬಿಟ್ಟಿದ್ದು ಎಲ್ಲಾರ ಸಿಕ್ಕಿದ್ರೆ ನಿಲ್ಲಿಸಿ ನಾನು ಪೈನಾಪಲ್ ತೊಗೊಳ್ಳೇಬೇಕು ಅಂತ. ಸೊ ನೋಡ್ಬೋದು ಪೈನಾಪಲ್ಲು, ಕಲ್ಲಂಗಡಿ, ಕಾರ್ನು, ಸೌತೆಕಾಯಿ ಎಲ್ಲ ಮಾರ್ತಾಯಿದ್ರು. ಬಟ್ ಪೈನಾಪಲ್ನ ಕಟ್ ಮಾಡಿ ಅದನ್ನ ನೀಟಾಗಿ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಡ್ತಾರಲ್ಲ, ತುಂಬಾ ಚೆನ್ನಾಗಿತ್ತು. ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಪೈನಾಪಲ್ನ. ಆಮೇಲೆ ಈ ರೀತಿಯಾದ ಹಣ್ಣು ಸೊ ಒಂದು ತೊಗೊಂಡ್ವಿ, ಲೈಕ್ ನಾನು ತಿನ್ನಲಿಲ್ಲ. ಸೊ ಡ್ಯಾಡಿ ತೊಗೊಂಡ್ರು ಇದನ್ನು, ಲೈಕ್ ಬಾಡಿಗೆ ಕೂಲ್ ಮಾಡುತ್ತೆ ಅಂತ. ಸೊ ಇದು ಅದು. ಸೊ ಫೈನಲಿ ಅರೌಂಡ್ 1 o'clock 1:30 ಹಂಗೆ ನಾವು ಧರ್ಮಸ್ಥಳನ ರೀಚ್ ಆದ್ವಿ. ಸೊ ಒಂದು ಪಾಸಿಟಿವ್ ಫೀಲ್ ಬರುತ್ತೆ ಈ ಒಂದು ಪ್ಲೇಸಸ್ಗೆ ನೀವು ಎಂಟರ್ ಆದಾಗ. ನನಗಂತೂ ಎಸ್ಪೆಷಲಿ ಹಂಗಾಗತ್ತೆ. ಸೊ ಫಸ್ಟು ನಾವು ದರ್ಶನಕ್ಕೆ ಹೋಗಲಿಲ್ಲ. ಮಧ್ಯಾಹ್ನ 1-1:30 ಆಗಿತ್ತಲ್ವ, ದರ್ಶನಕ್ಕೆ ಹೋಗಲಿಲ್ಲ. ಸೊ ಫಸ್ಟು ಬಂದು ಕಾರ್ ಪಾರ್ಕ್ನ ಮಾಡಿದ್ವಿ ಅಲ್ಲೊಂದು ಕಡೆ. ನಂತರ ಊಟ ಮಾಡೋಣ ಅಂತ ಹೋದ್ವಿ. ಸೊ ನೋಡ್ಬೋದು ಧರ್ಮಸ್ಥಳದ್ದು ಫ್ರಂಟ್ ಪಾರ್ಟ್. ಸೊ ನನಗಂತೂ ತುಂಬಾ ಇಷ್ಟ. ಒಂಥರ ಪೀಸ್ ಮೈಂಡ್ ಅಥವಾ ಒಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ರಿನೋವೇಷನ್ ಏನೋ ನಡೀತಿದೆ. ಆಮೇಲೆ ಸೈಡಲ್ಲೆಲ್ಲ ಅಂಗಡಿಗಳೆಲ್ಲ ಇತ್ತಲ್ಲ, ಅದನ್ನೆಲ್ಲ ಖಾಲಿ ಮಾಡಿಸಿ ಏನೋ ಪಾತ್ವೇ ಥರ ಏನೋ ಮಾಡ್ತಾ ಇದ್ದಾರೆ. ಸೊ ಲವಿಂಗ್ ಇಟ್. ಸೊ ಇದು ಅನ್ನ ಸಂತರ್ಪಣೆ ನಡೆಯುತ್ತಲ್ಲ, ಸೊ ಅದಕ್ಕೆ ಹೋಗುವಂಥ ದಾರಿ. ಸೊ ನಾವು ಹೋಗಿದ್ದು ಸ್ಯಾಟರ್ಡೇ ಆಗಿತ್ತು. ಸೊ ಜನ ಇದ್ದರು, ರಶ್ ಇತ್ತು. ದರ್ಶನ ನಡೀತಾ ಇತ್ತು. ಇಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇತ್ತು. ನಮ್ಮ ಮಮ್ಮಿ, ನಾನು ಹಿಂದೆ, ನನ್ನ ತಂಗಿ ಮತ್ತು ಡ್ಯಾಡಿ ಮುಂದೆ ಹೋಗ್ತಾಯಿದ್ರು. ನೋಡ್ಬೋದು ಕ್ಯೂ ಅಲ್ಲಿ ರಶ್ ಜನ ಇದ್ದರು. ಸೊ ನೋಡ್ತಾ ಇದ್ದೀರಲ್ಲ ಈ ಒಂದು ಜಾಗ ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಇಲ್ಲಿ ದಿನ ಸಾವಿರಾರು ಭಕ್ತಾದಿಗಳು ಬಂದು ಸ್ವಾಮಿಯ ಪ್ರಸಾದವನ್ನು ಸೇವನೆ ಮಾಡ್ತಾರೆ. ಸೊ ನಾವು ಮಿಸ್ ಮಾಡೋ ಸೀನೇ ಇರಲಿಲ್ಲ. ಸೊ ಫಸ್ಟು ಬಂದ ತಕ್ಷಣವೇ ಅರೌಂಡ್ ಟೈಮ್ ಆಗಿತ್ತಲ್ವ ಅಂತ ಅಂದ್ಬಿಟ್ಟು ಫಸ್ಟು ಊಟ ಮಾಡಿಕೊಂಡು, ಸೊ ನೋಡ್ಬೋದು ನಾನು, ಡ್ಯಾಡಿ, ಪೂಜಾ, ಮಮ್ಮ. ಸೊ ಫಸ್ಟೆಲ್ಲ ತಟ್ಟೆ ಕೊಡ್ತಾಯಿದ್ರು ಪ್ರೀ ಕೋವಿಡ್ ಬಂದಾಗಿದ್ದ ನಂತರದಿಂದ ಈ ರೀತಿ ಎಲೆ ಸಿಸ್ಟಮ್ ಬಂದಿದೆ. ಸೊ ಬೆಲ್ಲದ ಪಾಯಸ, ಸೈಡ್ಗೆ ಗೊಜ್ಜು, ಅನ್ನ, ಸಾಂಬಾರ್, ಮಜ್ಜಿಗೆ ಎಲ್ಲ ಇತ್ತು. ಸೊ ಊಟ ಮಾಡ್ಕೊಂಡು ಬಂದ ಮೇಲೆ ಎದುರುಗಡೆನೇ ನಿಮಗೆ ಒಂದು ಐಸ್ ಕ್ರೀಮ್ ಪಾರ್ಲರ್ ಇದೆ. ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಬಟ್ ಐಸ್ ಕ್ರೀಮ್ ತಿಂದ್ಕೊಂಡು ಹೋಟೆಲ್ ರೀಚ್ ಆದ್ವಿ. ಜಸ್ಟ್ ರೀಚ್ ದ ಹೋಟೆಲ್. ಸೊ ನಮ್ಮ ಪ್ಲ್ಯಾನ್ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ಸಂಜೆ ದರ್ಶನಕ್ಕೆ ಹೋಗೋಕ್ಕೆ. ಪುನಃ ನೈಟ್ ಹಾಲ್ಟ್ ಇದ್ದು ಬೆಳಗ್ಗೆ ಇನ್ನೊಮ್ಮೆ ದರ್ಶನ ಮಾಡಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋದು ನಮ್ಮ ಪ್ಲ್ಯಾನ್. ಸೊ ಕರೆಂಟ್ಲಿ ರೂಮಲ್ಲಿ ರೆಸ್ಟ್ ಮಾಡ್ತಾಯಿದ್ದೀವಿ. ಸೊ ನಮ್ಮದೊಂದು ರೂಮು, ಮಮ್ಮಿ ಡ್ಯಾಡಿದು ಇನ್ನೊಂದು ರೂಮು. ಸೊ ಲೆಟ್ ಮಿ ಶೋ ಕ್ವಿಕ್ ರೂಮ್ ಟೂರ್. ಸೊ ರೂಮ್ ಎಂಟರ್ ಆದರೆ 2 ಬೆಡ್ ಇದೆ, 2 ಚೇರು, ಟೇಬಲ್ಲು, ಮಿರರ್,
ಬಾತ್ರೂಮ್, ತಂಗಿ ಫ್ರೆಶನ್ ಅಪ್ ಆಗ್ತಿದ್ದಾಳೆ. ಇದು ಬಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಯಾ ದ್ಯಾಟ್ಸ್ ಇಟ್. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಪೂಜಾ ಬೇಗ ರೆಡಿಯಾಗಿ ಇಲ್ಲಿ ಸುತ್ತಾಡ್ತಾ ಇದ್ವಿ. ಮಮ್ಮಿ ಡ್ಯಾಡಿ ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಸೊ ಅವ್ರು ಬಂದ ತಕ್ಷಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ದರ್ಶನಕ್ಕೆ ಹೊರಡೋಕ್ಕಿಂತ ಮುಂಚೆ ನಮಗೆ ಮೊದಲನೇದಾಗಿ ಇಲ್ಲಿ ಸಿಗೋದು ಅಣ್ಣಪ್ಪ ಸ್ವಾಮಿ ಬೆಟ್ಟ. ಸೊ ಇಲ್ಲಿ ಲೇಡೀಸ್ಗೆ ಬೆಟ್ಟ ಹತ್ತಕ್ಕೆ ಇಲ್ಲ, ಜೆಂಟ್ಸ್ ಹತ್ಬೋದು. ಸೊ ನಾವೇನು ಮಾಡಿದ್ವಿ, ಕೆಳಗಡೆನೆ ನಮಸ್ಕಾರ ಮಾಡಿಕೊಂಡು ನಂತರ ಸ್ವಾಮಿಯ ದರ್ಶನಕ್ಕೆ ನಾವು ಹೊರಟ್ವಿ. ಇಲ್ಲಿ ನೋಡ್ಬೋದು ಎಂಥ ಬ್ಯೂಟಿಫುಲ್ ವ್ಯೂ ಅಂತ ಹೇಳ್ಬೋದು ಇದು. ಧರ್ಮಸ್ಥಳದಲ್ಲಿ ಈ ಒಂದು ಕ್ಯೂ ಸಿಸ್ಟಮ್ ಏನಿದೆಯೋ ಅದು ತುಂಬ ಆರ್ಗನೈಸ್ಡ್ ಆಗಿ ತುಂಬಾ ಚೆನ್ನಾಗಿದೆ. ಎಷ್ಟೇ ಸಾವಿರಾರು ಭಕ್ತಾದಿಗಳು ಬಂದ್ರೂ ನಿಮಗೆ ಪ್ರಾಪರಾಗಿ ಲೈನ್ ಅಪ್ ಮಾಡಿ ನೀಟಾಗಿ ದರ್ಶನ ಮಾಡುವಂಥ ಫೆಸಿಲಿಟಿ ನಿಮಗೆ ಇದೆ. ಸೊ ನಾವು ದರ್ಶನ ಮುಗಿಸ್ಕೊಂಡು ಬಂದಾಗ 7:30 ಆಗಿತ್ತು. ಸೊ ಅವಾಗ ಆನೆಗಳು ಏನಿದೆಯೋ ಅದು ಬಂದು ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡಿಕೊಂಡು ಸನ್ನಿಧಾನದ ಮುಂದೆ ಅಲ್ಲಿ ಹೋಗಿ ನಿಂತ್ಕೊಳ್ತಾ ಇತ್ತು. ಸೊ ನೀವೊಂದು ವೈರಲ್ ವಿಡಿಯೋ ನೋಡಿರ್ತೀರ, ಒಂದು ಚಿಕ್ಕ ಆನೆ ಮರಿ ಧರ್ಮಸ್ಥಳದ್ದು ಎಷ್ಟು ತುಂಟಾಟ ಮಾಡ್ತಾ ಇರುತ್ತೆ ಅಂತ. ಸೊ ಆ ಒಂದು ಆನೆ ಮರಿ ಅಲ್ಲಿ ಮುಂದೆಗಡೆ ಹೋಗ್ತಾ ಇದೆ. ಸೊ ಹಿಂಗೆಲ್ಲ ನಿಂತಿತ್ತು. ಸೊ ಭಕ್ತಾದಿಗಳು ಆನೆಗಳಿಂದ ಆಶೀರ್ವಾದ ಪಡ್ಕೊಳ್ತಾ ಇದ್ರು, ಹೊರಗಡೆ ಫೋಟೋಸ್ ಹೊಡ್ಕೊಳ್ತಾ ಇದ್ರು, ಇನ್ನೇ ಕೆಲವಷ್ಟು ಜನ ದರ್ಶನಕ್ಕೆ ಹೊರಡ್ತಾ ಇದ್ರು. ಸೊ ಇದು ಸಂಜೆಯ ವ್ಯೂ ಧರ್ಮಸ್ಥಳದ್ದು. ಸೊ ನಾವು ದರ್ಶನ ಮುಗಿಸ್ಕೊಂಡು ಅಲ್ಲಿ ಎದುರುಗಡೆ ಕೆಳಗಡೆ ಡೌನ್ ನಡ್ಕೊಂಡು ಬಂದರೆ ನಿಮಗೆ ಈ ಒಂದು ಸ್ವೀಟ್ ಕಾರ್ನ್ ಅಂಗಡಿ ಇದೆ. ಸೊ ಇದು ಅಷ್ಟೇ ಒನ್ ಆಫ್ ಮೈ ಫೇವ್ರೆಟ್ ಅಂತ ಹೇಳ್ಬೋದು. ಇಲ್ಲಿ ಸಿಗುವಂಥ ಕಬ್ಬಿನ ಜ್ಯೂಸ್ ಪ್ಯೂರ್ ಸಖತ್ತಾಗಿರುತ್ತೆ. ಸೊ ಒಂದು ಲೋಟಕ್ಕೆ 20 ರೂಪೀಸ್ ಏನು ಇದೆ, ಲೈಕ್ ದೊಡ್ಡ ಕಪ್ಪೆ ಕೊಡ್ತಾರೆ. ಸೊ ಇಲ್ಲಿ ಬಂದಾಗೆಲ್ಲ ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿಯೋದಂತೂ ಮರೆಯಲ್ಲ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಎಲ್ಲ 4 ಜನನೂ ಒಂದೊಂದು ಲೋಟ ಕಬ್ಬಿನ ಜ್ಯೂಸ್ ಕುಡಿದ್ವಿ, ತಣ್ಣಗಿತ್ತು. ದಿಸ್ ಈಸ್ ರಿಯಲಿ ಗುಡ್. ನಂತರ ಕಬ್ಬಿನ ಜ್ಯೂಸ್ ಕುಡಿದ ನಂತರ ಸ್ವೀಟ್ ಕಾರ್ನು ಅಷ್ಟೇ ಲೈಕ್ ತುಂಬ ಅಫೋರ್ಡಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಲೈಕ್ ಚಿಕ್ಕ ಕಪ್ಗೆ ಇಲ್ಲೆಲ್ಲ 30-40 ರೂಪೀಸ್ ಕೊಡ್ತೀವಿ, ಇಲ್ಲಿ ಲೈಕ್ ಲಾರ್ಜ್ ಕಪ್ಗೆನೆ ವಿ ಪೇಡ್ 30 ರೂಪೀಸ್. ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸ್. ನಾವು ತೊಗೊಂಡಿದ್ದು ಚಿಲ್ಲಿ ಪೆಪ್ಪರ್, ತುಂಬ ಚೆನ್ನಾಗಿತ್ತು. ಕ್ವಾಂಟಿಟಿ ವೈಸ್, ಪ್ರೈಸ್ ವೈಸ್ ತುಂಬ ಎಫೆಕ್ಟಿವ್. ಸೊ ನೀವೇನಾದರೂ ಧರ್ಮಸ್ಥಳಕ್ಕೆ ನೆಕ್ಸ್ಟ್ ಟೈಮ್ ಹೋಗ್ತಾ ಇದ್ದರೆ ಈ ಒಂದು ಜಾಗದಲ್ಲಿ ಶುಗರ್ ಕೇನ್ ಜ್ಯೂಸ್ ಮತ್ತು ಸ್ವೀಟ್ ಕಾರ್ನ ಡೆಫಿನೆಟ್ಲಿ ಟ್ರೈ ಮಾಡಿ, ನೀವು ಖಂಡಿತ ಇಷ್ಟಪಡ್ತೀರಾ. ಸೊ ನಮಗಂತೂ ನಾವು ಹೋದಾಗೆಲ್ಲ ನಾವು ಮಿಸ್ ಮಾಡ್ದೇ ತೊಗೊಳ್ತೀವಿ. ಸೊ ನೆಕ್ಸ್ಟು ಶಾಪಿಂಗಿಗಂತ ಹೋದ್ವಿ. ಎಲ್ಲ ಸುಮಾರು ಅಂಗಡಿಗಳಿದೆ, ಆಟ ಸಾಮಾನು, ಬ್ಯಾಗ್ಗಳು, ಮತ್ತು ಮನೆಗೆ ನೀವು ತೊಗೋಗ್ಬೋದಂಥ ವಿಗ್ರಹಗಳು, ಫೋಟೋ ಫ್ರೇಮ್ಸ್ಗಳು ಎಲ್ಲ ಇತ್ತು. ಸೊ ನಾವು ಜಾಸ್ತಿ ಆ ಥರದ್ದೇನು ತೊಗೊಳ್ಳಿಲ್ಲ. ಒಂದು ಗಾಡಿಗೆ ಮುಂದೆಗಡೆ ಹಾಕ್ತಾರಲ್ಲ ಅದನ್ನು ತೊಗೊಂಡ್ವಿ, ಮತ್ತು ಅಮ್ಮ ಏನೋ ತೊಗೊಂಡ್ರು ಅಷ್ಟೇ. ಸೊ ಇಲ್ಲಿ ಇನ್ನೊಂದು ಸ್ಪಾಟ್ ಏನಪ್ಪ ಅಂತಂದರೆ ಇಲ್ಲಿ ನಂದಿನಿ ಪಾರ್ಲರ್ ಅಂತ ಇದೆ. ಬಟ್ ನಿಮಗೆ ಅಲ್ಲಿ ಬೋಂಡಾ, ಬಜ್ಜಿ, ಆಲೂಗೆಡ್ಡೆ ಬೋಂಡ, ಮಂಗಳೂರು ಬೋಂಡ ಎಲ್ಲ ಮಾಡ್ತಾರೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸೊ ಆಲೂಗೆಡ್ಡೆ ಬೋಂಡ ಅಂತೂ ಡೆಫಿನೆಟ್ಲಿ ಟ್ರೈ ಮಾಡಿ. ಹೋಟೆಲಿಗೆ ರೀಚ್ ಆದ್ವಿ ಜಸ್ಟ್. ಈಗೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ವಿ ಆರ್ ಗೋಯಿಂಗ್ ಟು ಸ್ಲೀಪ್. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ಬ್ಲಾಗ್. ಸ್ಟೇ ಟ್ಯೂನ್ಡ್. ನಾಳೆನೂ ಒಂದು ಬ್ಲಾಗ್ ಬರುತ್ತೆ, ಪಾರ್ಟ್ 2, ದಟ್ ಈಸ್ ಕುಕ್ಕೆ ಸುಬ್ರಹ್ಮಣ್ಯ. ಹೋಪ್ ನೀವು ಈ ಒಂದು ವ್ಲಾಗ್ನ ಇಷ್ಟಪಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಈ ಥರ ಹೆಚ್ಚು ಹೆಚ್ಚು ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ನಿಧಿ ಕನ್ನಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.